ಭಾನುವಾರದ ಮಧ್ಯಾಹ್ನ ಅಂದ್ರೆ ಮಾಡೋಕೆ ಯಾವುದೇ ತುರ್ತು ಕೆಲಸ ಇಲ್ಲ, ಫೋನ್ ಕೂಡ ಸೈಲೆಂಟ್ ಆಗಿದೆ. ಹೊರಗಡೆ ಸಂಪೂರ್ಣ ನಿಶ್ಶಬ್ದ. ಹೌದು. ಒಬ್ಬ ವ್ಯಕ್ತಿ ಆರಾಮಾಗಿ ತನ್ನ ಕೋಣೆಯಲ್ಲಿ ಸುಮ್ನೆ ಕೂತಿದ್ದಾನೆ ಅಂತ ಕಲ್ಪಿಸ್ಕೊಳ್ಳೋಣ. ನೋಡೋಕಿದು ಬಹಳ ಪ್ರಶಾಂತವಾದ ದೃಶ್ಯ ಅಲ್ವಾ? ಖಂಡಿತ. ಆದ್ರೆ ಆತನ ತಲೆಯೊಳಗೆ ಏನಾಗ್ತಿದೆ ಅನ್ನೋದೇ ಅಸ್ಲಿ ವಿಚಾರ. ಎಕ್ಸಾಕ್ಟ್ಲಿ. ಹೊರಗಡೆ ಎಷ್ಟೇ ಶಾಂತವಾಗಿದ್ರೂ ಒಳಗಡೆ ಮೆದುಳು ನಿನ್ನೆ ನಡೆದ ಯಾವುದೋ ಒಂದು ವಾದವನ್ನು ಕೆದಕುತ್ತಿರಬಹುದು, ಅಥವಾ ನಾಳೆಯ ಆಫೀಸ್ ಮೀಟಿಂಗ್ ಬಗ್ಗೆ ಆತಂಕ ಪಡ್ತಾ ಇರಬಹುದು. ಹೌದು, ಹೊರಗಡೆ ಯಾವುದೇ ಬಿಕ್ಕಟ್ಟಿಲ್ಲದಿದ್ರೂ ಒಳಗಡೆ ಒಂದು ದೊಡ್ಡ ಯುದ್ಧವೇ ನಡೀತಾ ಇರತ್ತೆ. ನಿಜ. ಮತ್ತೆ ಆ ಗೊಂದಲನ ನಾವು ಬಲವಂತವಾಗಿ ನಿಲ್ಲಿಸೋಕೆ ಪ್ರಯತ್ನ ಪಟ್ಟಷ್ಟು ಮನಸ್ಸು ಇನ್ನಷ್ಟು ವೇಗವಾಗಿ ಓಡೋಕೆ ಶುರು ಮಾಡುತ್ತೆ. ಇದು ಮನುಷ್ಯನ ಮನಸ್ಸಿನ ಅತ್ಯಂತ ಸಾಮಾನ್ಯ ಸ್ಥಿತಿ. ಅಂದ್ರೆ ನಾವು ಯಾವಾಗ್ಲೂ ಶಾಂತಿಯನ್ನ ಹೊರಗಿನ ಪರಿಸರದಲ್ಲಿ ಹುಡುಕ್ತೀವಿ. ರಜೆ ದಿನಗಳಲ್ಲಿ ಅಥವಾ ಯಾವುದೋ ಪ್ರಶಾಂತವಾದ ಜಾಗದಲ್ಲಿ ಸಿಗುತ್ತೆ ಅಂತ ಅನ್ಕೊಳ್ತೀವಿ ಅಲ್ವಾ? ಹೌದು. ಆದರೆ ನಿಜವಾದ ಗೊಂದಲ ಇರೋದು ನಮ್ಮ ಎರಡು ಕಿವಿಗಳ ಮಧ್ಯೆ ಇರೋ ಆ ಜಾಗದಲ್ಲಿ. ಕರೆಕ್ಟ್. ಸೊ ನಮ್ಮ ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಬಿಡಿಸಿ ನೋಡ್ಬೇಕಾಗಿರೋದು ಕೂಡ ಇದೇ ಮಾನಸಿಕ ಗೊಂದಲವನ್ನು. ಖಂಡಿತ. ನಾವು ಇಂದು ಭಂತೆ ಗುಣರತ್ನ ಅವರು ಬರೆದಿರುವ ಮೈಂಡ್ಫುಲ್ನೆಸ್ ಇನ್ ಪ್ಲೇನ್ ಇಂಗ್ಲಿಷ್ ಅನ್ನೋ ಮೂಲವಸ್ತುವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಇದೊಂದು ಅದ್ಭುತವಾದ ಪುಸ್ತಕ. ಹೌದು. ಈ ಪುಸ್ತಕದ ದೊಡ್ಡ ವಿಶೇಷತೆ ಅಂದ್ರೆ ಇದರಲ್ಲಿ ಯಾವುದೇ ಸಂಕೀರ್ಣವಾದ ತತ್ವಶಾಸ್ತ್ರ ಇಲ್ಲ, ಅಥವಾ ಯಾರಿಗೂ ಅರ್ಥವಾಗೋದ ಆಧ್ಯಾತ್ಮಿಕ ಭಾಷೆ ಕೂಡ ಇಲ್ಲ. ಅದೇ ಇದರ ಪ್ಲಸ್ ಪಾಯಿಂಟ್. ಬದಲಾಗಿ ಮೈಂಡ್ಫುಲ್ನೆಸ್ ಅಥವಾ ಪ್ರಜ್ಞಾಪೂರ್ವಕ ಅರಿವು ಅಂದ್ರೆ ನಿಜಕ್ಕೂ ಏನು, ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಕೆಲಸ ಮಾಡತ್ತೆ ಅನ್ನೋದನ್ನ ಬಹಳ ಸರಳವಾಗಿ ಬಿಡಿಸಿಡುತ್ತೆ. ಈಗ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮೂಲಭೂತ ಪರಿಕಲ್ಪನೆ ಇದೆ. ಶಾಂತಿ ಅನ್ನೋದು ನಾವು ಕಷ್ಟಪಟ್ಟು ಸೃಷ್ಟಿಸುವ ವಸ್ತುವಲ್ಲ. ಅಂದ್ರೆ ನಾವದನ್ನ ಕ್ರಿಯೇಟ್ ಮಾಡೋ ಹಾಗಿಲ್ಲ. ಇಲ್ಲ. ಬದಲಾಗಿ ನಮ್ಮ ಮನಸ್ಸಿನ ಸಹಜ ಸ್ಥಿತಿಯನ್ನು ಮರೆಮಾಚಿರುವ ಆ ಗೊಂದಲಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಿದ್ರೆ ಸಾಕು, ಆ ಶಾಂತಿ ತಾನಾಗಿ ನಮಗೆ ಗೋಚರಿಸುತ್ತೆ. ವಾವ್! ಇದು ಕೇಳೋಕೆ ಬಹಳ ಆಸಕ್ತಿದಾಯಕವಾಗಿದೆ. ಹೌದು. ಇದರ ಹಿಂದಿರುವ ಮನೋವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೈಂಡ್ಫುಲ್ನೆಸ್ ಅಂದ್ರೆ ಕೇವಲ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಆಗೋದಲ್ಲ, ಅಥವಾ ಮೆದುಳನ್ನು ಬಲವಂತವಾಗಿ ಶೂನ್ಯ ಸ್ಥಿತಿಗೆ ತರೋದು ಕೂಡ ಅಲ್ಲ. ಎಕ್ಸಾಕ್ಟ್ಲಿ. ಭಂತೆ ಅವರು ಇದನ್ನ ವಿವರಿಸುವಾಗ ಹೇಳ್ತಾರೆ, ಮೈಂಡ್ಫುಲ್ನೆಸ್ ಅಂದ್ರೆ ಪ್ರಸ್ತುತ ಕ್ಷಣದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ, ಯಾವುದೇ ತೀರ್ಪುಗಳಿಲ್ಲದ ಅರಿವು ಅಂತ. ಅಂದ್ರೆ ಕ್ಲಿಯರ್, ನಾನ್ ಜಡ್ಜ್ಮೆಂಟಲ್ ಅವೇರ್ನೆಸ್. ಹೌದು. ಆಕಾಶದಲ್ಲಿ ಹಾದುಹೋಗುವ ಮೋಡಗಳನ್ನು ನಾವು ನಿಯಂತ್ರಿಸದೆ ಸುಮ್ಮನೆ ವೀಕ್ಷಿಸ್ತೀವಲ್ಲ, ಆ ರೀತಿ ಒಂದು ಅನುಭವವನ್ನ ಅದು ಹೇಗಿದೆಯೋ ಹಾಗೆಯೇ ಒಪ್ಕೊಳ್ಳೋದು. ಆದ್ರೆ ಈ ತೀರ್ಪುಗಳಿಲ್ಲದ ಅರಿವು ಅನ್ನೋದು ಕೇಳೋಕೆ ಸುಲಭ, ಆದ್ರೆ ವಾಸ್ತವದಲ್ಲಿ ಬಹಳ ಕಷ್ಟ ಅನ್ಸುತ್ತೆ. ಖಂಡಿತ ಕಷ್ಟ. ಯಾಕೆಂದ್ರೆ ನಾವು ವಾಸ್ತವವನ್ನು ನೇರವಾಗಿ ಅನುಭವಿಸುವ ಅಭ್ಯಾಸವನ್ನೇ ಕಳ್ಕೊಂಡ್ಬಿಟ್ಟಿದೀವಿ. ಹೌದು. ನಮ್ಮ ಮೆದುಳು ಯಾವಾಗ್ಲೂ ಒಂದು ಫಿಲ್ಟರ್ ಮೂಲಕವೇ ಜಗತ್ತನ್ನ ನೋಡುತ್ತೆ. ಈಗ ಒಂದು ನೈಜ ಪ್ರಪಂಚದ ಉದಾಹರಣೆ ಕೊಡ್ಬೇಕು ಅಂದ್ರೆ, ಯಾರೋ ಒಬ್ರು ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅವರು ತಮ್ಮ ವಾಕ್ಯ ಮುಗಿಸೋ ಮುನ್ನವೇ ನಮ್ಮ ಮೆದುಳು ಅದನ್ನ ವಿಶ್ಲೇಷಣೆ ಮಾಡೋಕೆ ಶುರು ಮಾಡಿರುತ್ತೆ. ಕರೆಕ್ಟ್. ಅವ್ರು ಹೇಳ್ತಿರೋದು ಸರಿಯೋ ತಪ್ಪೋ ಅಂತ ತೀರ್ಪು ಕೊಟ್ಟು ಮುಂದೆ ಏನು ಆನ್ಸರ್ ಮಾಡ್ಬೇಕು ಅಂತ ಲೆಕ್ಕಾಚಾರ ಹಾಕ್ತಾ ಇರುತ್ತೆ. ನಾವು ಆ ಕ್ಷಣದಲ್ಲಿ ಅವರ ಮಾತನ್ನ ಕೇಳ್ತಾನೆ ಇರಲ್ಲ. ಇದು ನಿಖರವಾದ ಉದಾಹರಣೆ. ಈ ಫಿಲ್ಟರ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಇನ್ನಷ್ಟು ಆಳವಾಗಿ ನೋಡಬೇಕು. ವಿಕಸನದ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಮೆದುಳು ಒಂದು ಊಹಿಸುವ ಯಂತ್ರ, ಅಂದ್ರೆ ಒಂದು ಪ್ರೆಡಿಕ್ಷನ್ ಮಷೀನ್. ಪ್ರೆಡಿಕ್ಷನ್ ಮಷೀನ್ ಅಂದ್ರೆ ಶಕ್ತಿಯನ್ನು ಉಳಿಸೋಕೆ. ಹೌದು. ಶಕ್ತಿಯನ್ನು ಉಳಿಸಲು ಅದು ಪ್ರತಿಯೊಂದು ಹೊಸ ಅನುಭವಕ್ಕೂ ಹಳೆ ನೆನಪುಗಳನ್ನು ಹೋಲಿಸಿ ಒಂದು ಲೇಬಲ್ ಅಂಟಿಸುತ್ತೆ. ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಅಪಾಯಕಾರಿ ಅಂತ. ಸೊ ಈ ನಿರಂತರವಾದ ಲೇಬಲಿಂಗ್ ಪ್ರಕ್ರಿಯೆಯಿಂದಾಗಿ ನಾವು ನೈಜ ಅನುಭವದಿಂದ ವಂಚಿತರಾಗ್ತೀವಿ. ಎಕ್ಸಾಕ್ಟ್ಲಿ. ನಾವು ಅನುಭವಿಸ್ತಾ ಇರೋದು ವಾಸ್ತವವನ್ನಲ್ಲ, ಬದಲಾಗಿ ನಮ್ಮ ಮೆದುಳು ಸೃಷ್ಟಿಸಿದ ವಾಸ್ತವದ ಆವೃತ್ತಿಯನ್ನು ಮಾತ್ರ. ಇದಕ್ಕೊಂದು ಆಧುನಿಕ ಉದಾಹರಣೆ ಕೂಡ ಕೊಡಬಹುದು. ಈ ಸಿನಿಮಾ ನೋಡುವಾಗ ಆಗೋ ಅನುಭವ. ಸಿನಿಮಾ ನೋಡುವಾಗ ಏನಾಗುತ್ತೆ? ಈಗ ನಾವೊಂದು ಸುಂದರವಾದ ಸಿನಿಮಾ ನೋಡ್ತಾ ಇರ್ತೀವಿ. ಕಥೆಯನ್ನು ಆನಂದಿಸೋ ಬದಲು ನಮ್ಮ ಮೆದುಳು ನಿರ್ದೇಶಕನ ತಪ್ಪುಗಳನ್ನು ಹುಡುಕ್ತಾ ಕೂತಿರುತ್ತೆ. ಹೌದು. ಲೈಟಿಂಗ್ ಸರಿಯಿಲ್ಲ, ಮೇಕಪ್ ಸರಿಯಿಲ್ಲ ಅಂತ. ಕರೆಕ್ಟ್. ಅಲ್ಲಿ ನಾವು ಅನುಭವವನ್ನು ಸ್ವೀಕರಿಸ್ತಿಲ್ಲ, ಕೇವಲ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ.
ನಾವು ಬದುಕಿನ ಕಥೆಯನ್ನು ನೇರವಾಗಿ ಆನಂದಿಸೋ ಬದಲು ಮೆದುಳಿನ ಈ ಅಲ್ಗಾರಿದಮ್ ಮೂಲಕ ವಿರೂಪಗೊಂಡ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಅದೇ ನೋಡಿ, ಆ ಅಲ್ಗಾರಿದಮ್ ಅಥವಾ ಫಿಲ್ಟರ್ನಿಂದ ಹೊರಬಂದು ವಾಸ್ತವವನ್ನು ನೇರವಾಗಿ ನೋಡುವ ಪ್ರಕ್ರಿಯೆಯೇ ಧ್ಯಾನ. ಆದ್ರೆ ಧ್ಯಾನದ ಬಗ್ಗೆ ನಮ್ಮಲ್ಲಿರೋ ಕಲ್ಪನೆಗಳೇ ಬೇರೆ ಅಲ್ವಾ? ಹೌದು, ಧ್ಯಾನ ಮಾಡೋದು ಅಂದ್ರೆ ಸನ್ಯಾಸಿಗಳು ಮಾಡೋದು ಅಥವಾ ಯಾವುದೋ ನಿರ್ದಿಷ್ಟ ಭಂಗಿಯಲ್ಲಿ ಗಂಟೆಗಟ್ಲೆ ಕಷ್ಟಪಟ್ಟು ಕೂರೋದು ಅಂತ ಜನ ಅಂದ್ಕೊಂಡಿದ್ದಾರೆ. ಯಾವುದೇ ಆಲೋಚನೆಗಳು ಬರದಂತೆ ತಡೆಯುವುದು ಅನ್ನೋ ಭಾವನೆ ಇದೆ. ಆದ್ರೆ ಬಂತಿಯವರು ಇದನ್ನ ಅತ್ಯಂತ ಸರಳೀಕರಿಸ್ತಾರೆ. ಶಾಂತವಾಗಿ ಕೂತ್ಕೊಳ್ಳೋದು, ಉಸಿರಾಡೋದು ಮತ್ತು ವೀಕ್ಷಿಸೋದು. ಅಷ್ಟೇನಾ? ಹೌದು, ಇಲ್ಲಿ ಉಸಿರನ್ನು ಒಂದು ಆಧಾರ ಅಥವಾ ಆಂಕರ್ ಆಗಿ ಬಳಸಲಾಗುತ್ತೆ. ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಬರುತ್ತೆ. ಉಸಿರನ್ನೇ ಯಾಕೆ ಆಧಾರವಾಗಿ ಬಳಸಬೇಕು? ಯಾವುದಾದ್ರೂ ಮಂತ್ರವನ್ನೋ ಅಥವಾ ಬೇರೆ ಯಾವುದೋ ದೃಶ್ಯವನ್ನೋ ಕಲ್ಪಿಸ್ಕೊಳ್ಬೋದಿತ್ತಲ್ಲ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಏಕೆಂದ್ರೆ ಉಸಿರು ಅನ್ನೋದು ಒಂದು ನೈಜವಾದ, ಭೌತಿಕವಾದ ಪ್ರಕ್ರಿಯೆ. ಅದು ನಮ್ಮ ಕಲ್ಪನೆ ಅಲ್ಲ. ಓ ಹೌದು, ಅದು ಯಾವಾಗ್ಲೂ ನಡೀತಾನೇ ಇರುತ್ತೆ. ಎಕ್ಸಾಕ್ಟ್ಲಿ, ಅದು ಯಾವಾಗ್ಲೂ ಪ್ರಸ್ತುತ ಕ್ಷಣದಲ್ಲಿಯೇ ಇರುತ್ತೆ. ನಿನ್ನೆಯ ಉಸಿರನ್ನು ಇಂದು ತಗೊಳ್ಳೋಕ್ಕಾಗಲ್ಲ, ಅಥವಾ ನಾಳೆಯ ಉಸಿರನ್ನು ಈಗಲೇ ಎಳೆದುಕೊಳ್ಳೋಕ್ಕಾಗಲ್ಲ. ಉಸಿರು ಯಾವಾಗ್ಲೂ ಈಗ ಮತ್ತು ಇಲ್ಲಿ ಇರುತ್ತೆ. ಜೊತೆಗೆ ಅದು ನಿರಂತರವಾಗಿ ಬದಲಾಗ್ತಾನೇ ಇರುತ್ತೆ. ಒಂದು ಉಸಿರು ಇನ್ನೊಂದು ಉಸಿರಿನ ಥರ ಇರಲ್ಲ. ಕರೆಕ್ಟ್. ಸೊ ಮನಸ್ಸು ಗತಕಾಲದ ನೆನಪುಗಳಿಗೋ ಅಥವಾ ಭವಿಷ್ಯದ ಆತಂಕಗಳಿಗೋ ಜಾರಿದಾಗ ಈ ಭೌತಿಕವಾದ ಉಸಿರು ನಮ್ಮನ್ನ ಮರಳಿ ವಾಸ್ತವಕ್ಕೆ ಎಳೆದು ತರುವ ಒಂದು ಹಗ್ಗದ ಹಾಗೆ ಕೆಲಸ ಮಾಡುತ್ತೆ. ಅದೇ ನಾವು ವಾಸ್ತವದಲ್ಲಿ ಧ್ಯಾನ ಮಾಡೋ ಕೂತಾಗ ಬೇರೆದೇ ಕಥೆ ಆಗತ್ತೆ. ಹೌದು, ಏನಾಗುತ್ತೆ? ಈಗ ನೋಡಿ, ಕಣ್ಣು ಮುಚ್ಚಿ ಉಸಿರಾಟ ಗಮನಿಸೋಕೆ ಶುರು ಮಾಡಿದ 1 ಅಥವಾ 2 ನಿಮಿಷದಲ್ಲಿ ಮೆದುಳು ನಾಳಿನ ಆಫೀಸ್ ಕೆಲ್ಸದ ಬಗ್ಗೆನೋ ಅಥವಾ ಯಾರಿಗೂ ಕೊಡಬೇಕಾದ ಹಣದ ಬಗ್ಗೆನೋ, ಹೌದು, ಅಥವಾ ಮೊಬೈಲಲ್ಲಿ ಬಂದಿರಬಹುದಾದ ಮೆಸೇಜ್ ಬಗ್ಗೆ ಯೋಚನೆ ಮಾಡೋಕ್ ಶುರು ಮಾಡುತ್ತೆ. ನಮ್ಮ ಗಮನ ಸಂಪೂರ್ಣವಾಗಿ ಬೇರೆ ಕಡೆ ಹೋಗಿರುತ್ತೆ. ಹೀಗೆ ಏಕಾಗ್ರತೆ ಕಳೆದುಕೊಂಡಾಗ ಅದು ನಮ್ಮ ವೈಫಲ್ಯ ಅನ್ನೋ ಭಾವನೆ ಮೂಡುತ್ತೆ. ನನ್ನಿಂದ ಧ್ಯಾನ ಮಾಡೋಕ್ ಸಾಧ್ಯನೇ ಇಲ್ಲ, ನನ್ ಮನ್ಸು ನನ್ ಕಂಟ್ರೋಲ್ನಲ್ಲಿಲ್ಲ ಅಂತ ಹೆಚ್ಚಿನವರು ಅಲ್ಲಿಗೆ ಬಿಟ್ಬಿಡ್ತಾರೆ. ಅಲ್ಲಿಗೆ ಪ್ರಯತ್ನ ಕೈಬಿಡ್ತಾರೆ. ಆದರೆ ಇಲ್ಲಿಯೇ ನಾವು ಧ್ಯಾನದ ಯಾಂತ್ರಿಕತೆಯನ್ನ, ಅಂದ್ರೆ ಮೆಕ್ಯಾನಿಕ್ಸ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ಅಂದ್ರೆ ಏಕಾಗ್ರತೆ ಕಳೆದುಕೊಳ್ಳುವುದು ವೈಫಲ್ಯ ಅಲ್ವಾ? ಖಂಡಿತ ಅಲ್ಲ. ಅದು ಮೆದುಳಿನ ದೋಷವೂ ಅಲ್ಲ. ವಾಸ್ತವವಾಗಿ ಮಾನವನ ಮೆದುಳು ನಿರಂತರವಾಗಿ ಸಮಸ್ಯೆಗಳನ್ನು ಹುಡುಕುವಂತೆ ವಿನ್ಯಾಸಗೊಂಡಿದೆ. ಓ, ಹಾಗಾದ್ರೆ ಇದು ಸಹಜ. ಹೌದು. ಮನೋವಿಜ್ಞಾನದಲ್ಲಿ ಇದನ್ನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಕರೀತಾರೆ. ನೀವು ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಕೂತಾಗ ಈ ನೆಟ್ವರ್ಕ್ ಆಕ್ಟಿವ್ ಆಗುತ್ತೆ. ಅಂದ್ರೆ ಭವಿಷ್ಯದ ಅಪಾಯಗಳನ್ನ ಊಹಿಸೋಕೆ ಅಥವಾ ಹಿಂದಿನ ತಪ್ಪುಗಳನ್ನ ವಿಶ್ಲೇಷಣೆ ಮಾಡೋಕ್ ಶುರು ಮಾಡುತ್ತೆ. ಎಕ್ಸಾಕ್ಟ್ಲಿ. ಸೊ ಧ್ಯಾನ ಮಾಡೋಕೆ ಕೂತಾಗ ಮನಸ್ಸು ಹೆಚ್ಚು ಗದ್ದಲದಿಂದ ಕೂಡಿದಂತೆ ಭಾಸವಾಗೋದು ಸಹಜ. ನೀವು ಹೊಸದಾಗಿ ಗದ್ದಲವನ್ನು ಸೃಷ್ಟಿಸ್ತಾ ಇಲ್ಲ. ಆ ಗದ್ದಲ ಹಿಂದೆಯೂ ಇತ್ತು. ಆ ಗದ್ದಲ ಹಿಂದೆಯೂ ಇತ್ತು, ಆದ್ರೆ ನೀವು ಮೊದಲ ಬಾರಿಗೆ ಅದನ್ನ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ವಾವ್! ಅಂದ್ರೆ ಆ ಗಮನಿಸುವ ಪ್ರಕ್ರಿಯೆಯೇ ನಿಜವಾದ ಮೈಂಡ್ಫುಲ್ನೆಸ್. ನಿಖರವಾಗಿ. ಪ್ರತಿ ಬಾರಿ ಮನಸ್ಸು ಬೇರೆ ಕಡೆ ಹೋದಾಗ, ಓಹ್, ನನ್ನ ಗಮನ ಈಗ ಉಸಿರಿನ ಮೇಲಿಲ್ಲ, ಅದು ಬೇರೆ ಎಲ್ಲೋ ಅಲೆದಾಡ್ತಾ ಇದೆ ಅಂತ ಅರಿತುಕೊಳ್ತಿರಲ್ಲ, ಆ ಅರಿವಿನ ಕ್ಷಣವೇ ಧ್ಯಾನದ ನಿಜವಾದ ಗೆಲುವು. ಜಿಮ್ನಲ್ಲಿ ನಾವು ತೂಕ ಎತ್ತುವಾಗ ಪ್ರತಿ ಬಾರಿಯೂ ನಮ್ಮ ಸ್ನಾಯುಗಳು ಹೇಗೆ ಬಲಗೊಳ್ಳುತ್ತೋ ಹಾಗೆಯೇ ಮನಸ್ಸು ಅಲೆದಾಡಿದಾಗೆಲ್ಲ ಅದನ್ನ ಪ್ರೀತಿಯಿಂದ ಮರಳಿ ಉಸಿರಿನ ಕಡೆಗೆ ತರುವ ಪ್ರತಿಯೊಂದು ಬಾರಿಯೂ ನಮ್ಮ ಅರಿವಿನ ಸ್ನಾಯು ಬಲಗೊಳ್ಳುತ್ತೆ. ಎಕ್ಸಾಕ್ಟ್ಲಿ. ಯಾವುದೇ ಕೋಪ ಅಥವಾ ಹತಾಶೆ ಇಲ್ಲದೆ ಅದನ್ನ ವಾಪಸ್ ತರಬೇಕು. ಆಲೋಚನೆಗಳನ್ನ ಬಲವಂತವಾಗಿ ನಿಲ್ಸೋಕೆ ಪ್ರಯತ್ನ ಪಡೋ ಬದಲು ಆಲೋಚನೆಗಳು ಬರ್ತಾ ಇದೆ ಅನ್ನೋದನ್ನ ವೀಕ್ಷಿಸೋದು ಬಹಳ ಆಳವಾದ ಒಳನೋಟ. ಹೌದು. ಭಂತೆ ಅವರು ಮನಸ್ಸಿನ ಬಗ್ಗೆ ಹೇಳುವಾಗ ಅದು ನಿರಂತರವಾಗಿ ಚಲಿಸುವ ಸ್ವಭಾವವನ್ನು ಹೊಂದಿದೆ ಅಂತಾರೆ. ಅದು ಯಾವಾಗಲೂ ಆನಂದನ ಹುಡುಕುತ್ತೆ ಮತ್ತು ನೋವನ್ನ ದೂರ ಇಡೋಕೆ ಪ್ರಯತ್ನ ಪಡುತ್ತೆ. ಕರೆಕ್ಟ್. ನಾವು ಏನನ್ನೇ ಸಾಧಿಸಿದರೂ ಮನಸ್ಸಿಗೆ ತೃಪ್ತಿ ಇರಲ್ಲ. ಅದು ತಕ್ಷಣವೇ ಮುಂದಿನ ಗುರಿಯ ಕಡೆಗೆ ಜಿಗಿಯುತ್ತೆ. ಈ ಚಂಚಲತೆಯೇ, ಈ ವಿಶ್ರಾಂತಿ ಇಲ್ಲದ ಓಟವೇ ನಾವು ಅನುಭವಿಸುವ ಸಂಕಟಗಳಿಗೆ ಮೂಲ ಕಾರಣ. ಹಾಗಾದ್ರೆ ಈ ಓಟವನ್ನು ನಿಲ್ಲಿಸೋಕೆ ಮಾರ್ಗ ಏನು? ಇದಕ್ಕಿರೋ ಏಕೈಕ ಮಾರ್ಗ ಅಂದ್ರೆ ನಮ್ಮ ಆಲೋಚನೆಗಳೊಂದಿಗಿನ ನಮ್ಮ ಸಂಬಂಧವನ್ನು ಬದಲಾಯಿಸಿಕೊಳ್ಳೋದು. ಈ ಪ್ರಕ್ರಿಯೆಯಲ್ಲಿ ಸಿಗುವ ಅತ್ಯಂತ ಶಕ್ತಿಶಾಲಿ ಅರಿವು ಅಂದ್ರೆ ನಾವು ನಮ್ಮ ಆಲೋಚನೆಗಳಲ್ಲ. ಯು ಆರ್ ನಾಟ್ ಯೋರ್ ಥಾಟ್ಸ್. ಹೌದು. ಇದು ಕೇಳೋಕೆ ಬಹಳ ಸರಳವಾಗಿ ಕಾಣಬಹುದು, ಆದರೆ ಇದರ ಹಿಂದಿರುವ ಮನೋವೈಜ್ಞಾನಿಕ ಸತ್ಯ ಅಗಾಧವಾದದ್ದು. ಆಲೋಚನೆಗಳು ಬರ್ತವೆ, ಇರ್ತವೆ ಮತ್ತು ಕಣ್ಮರೆ ಆಗ್ತವೆ. ಆದ್ರೆ ಅವುಗಳನ್ನು ವೀಕ್ಷಿಸುವ ಅರಿವು ಮಾತ್ರ ಉಳಿಯುತ್ತೆ. ಕರೆಕ್ಟ್. ನಾವು ಬಹುತೇಕ ಬಾರಿ ಆ ಆಲೋಚನೆಗಳೇ ನಾವು ಅಂತ ನಂಬಿಬಿಡ್ತೀವಿ.
ಕೋಪದ ಆಲೋಚನೆ ಬಂದ್ರೆ ನಾನು ಕೋಪಿಷ್ಠ ಅಂತ ಅಂದುಕೊಳ್ತೀವಿ. ಈ ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವಕ್ಕೆ ನಾವು ಸ್ಮಾರ್ಟ್ಫೋನ್ನಲ್ಲಿ ಬರುವ ಪಾಪ್ಅಪ್ ನೋಟಿಫಿಕೇಷನ್ಗಳನ್ನು ಉದಾಹರಣೆಯಾಗಿ ತಗೋಬಹುದು. ಓ, ಒಳ್ಳೆ ಉದಾಹರಣೆ. ಹೇಗೆ ಅಂತ ವಿವರಿಸಿ. ಈಗ ನಮ್ಮ ಮೆದುಳು ಒಂದು ಸ್ಮಾರ್ಟ್ಫೋನ್ ಇದ್ದ ಹಾಗೆ. ಅದರಲ್ಲಿ ನಿರಂತರವಾಗಿ ಬೇರೆ ಬೇರೆ ಆಪ್ಗಳಿಂದ ನೋಟಿಫಿಕೇಷನ್ಗಳು ಬರ್ತಾನೆ ಇರುತ್ತೆ. ನಿಮ್ಮ ಸ್ನೇಹಿತರು ಹೊಸ ಫೋಟೋ ಹಾಕಿದ್ದಾರೆ, ಅಥವಾ ಈಗಲೇ ಖರೀದಿಸಿ, 50% ರಿಯಾಯಿತಿ. ಹೌದು. ಹೀಗೆ ನಮ್ಮ ಆಲೋಚನೆಗಳು ಕೂಡ ನಿಖರವಾಗಿ ಇದೇ ರೀತಿಯ ನೋಟಿಫಿಕೇಷನ್ಗಳು. ಭಯದ ನೋಟಿಫಿಕೇಷನ್, ಆಸೆಯ ನೋಟಿಫಿಕೇಷನ್, ಕೋಪದ ನೋಟಿಫಿಕೇಷನ್. ಆದ್ರೆ ನಾವು ಆ ಸ್ಕ್ರೀನ್ ಮೇಲೆ ಬರುವ ಪ್ರತಿಯೊಂದು ನೋಟಿಫಿಕೇಷನ್ ಮೇಲೂ ಕ್ಲಿಕ್ ಮಾಡಲೇಬೇಕು ಅಂತೇನು ನಿಯಮ ಇಲ್ಲ ಅಲ್ವಾ? ನಾವು ಅದನ್ನ ಕೇವಲ ನೋಡಿ ಸ್ವೈಪ್ ಮಾಡಿ ತೆಗೆದುಹಾಕಬಹುದು. ಎಕ್ಸಾಕ್ಟ್ಲಿ. ನಾವು ಆ ನೋಟಿಫಿಕೇಷನ್ಸ್ ಅಲ್ಲ, ನಾವು ಆ ಫೋನ್ ಹಿಡಿದಿರುವ ಬಳಕೆದಾರರು ಮಾತ್ರ. ಆ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡದಿರುವಂತಹ ಆಲೋಚನೆಗಳಿಂದ ಅಂತರ ಕಾಯ್ದುಕೊಳ್ಳುವುದು. ಅಂದ್ರೆ ನಮ್ಮ ಮೆದುಳು ಒಂದು ಕಥೆ ಸೃಷ್ಟಿ ಮಾಡಿದಾಗ ನಾವು ಆ ಕಥೆಯೊಳಗೆ ಜಿಗಿಯಬಾರದು, ಕೇವಲ ಒಬ್ಬ ವೀಕ್ಷಕನಾಗಿ ಉಳಿಯಬೇಕು. ಹೌದು. ಇದು ಕೇವಲ ಮಾನಸಿಕ ಆಲೋಚನೆಗಳಿಗೆ ಮಾತ್ರ ಅಲ್ಲ, ದೈಹಿಕ ಮತ್ತು ಭಾವನಾತ್ಮಕ ಅಸ್ವಸ್ಥತೆಗಳಿಗೂ ಅನ್ವಯಿಸುತ್ತೆ. ದೈಹಿಕ ಅಸ್ವಸ್ಥತೆ ಅಂದ್ರೆ? ಈಗ ಧ್ಯಾನದಲ್ಲಿ ಕೂತಾಗ ಕಾಲು ಮರಗಟ್ಬೋದು, ಬೆನ್ನು ನೋಯ್ಬೋದು. ಆಗ ನಮ್ಮ ಸಹಜ ಪ್ರತಿಕ್ರಿಯೆ ಏನಾಗಿರುತ್ತೆ? ಆ ನೋವಿನಿಂದ ಹೇಗಾದ್ರೂ ತಪ್ಸ್ಕೋಬೇಕು ಅಂತ. ಹೌದು. ನಾವು ಕೂತ ಭಂಗಿಯನ್ನು ಬದಲಾಯಿಸ್ತೀವಿ ಅಥವಾ ಒಳಗೊಳಗೆ ಕಿರಿಕಿರಿ ಅನುಭವಿಸ್ತೀವಿ. ಆದ್ರೆ ಮೈಂಡ್ಫುಲ್ನೆಸ್ ಇಲ್ಲಿ ಒಂದು ವಿಭಿನ್ನವಾದ ದಾರಿಯನ್ನು ತೋರಿಸುತ್ತೆ. ನೋವನ್ನು ತಪ್ಪಿಸುವ ಬದಲು ಆ ಸಂವೇದನೆಯನ್ನು ನೇರವಾಗಿ ಗಮನಿಸಲು ಸೂಚಿಸುತ್ತೆ. ಅದು ಹೇಗೆ ಏರಿಳಿತಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕು. ಆದ್ರೆ ನೋವಿನ ಕಡೆಗೆ ನೇರವಾಗಿ ಗಮನ ಹರಿಸುವುದು ಅಂದ್ರೆ ಆ ನೋವನ್ನು ಇನ್ನಷ್ಟು ಹೆಚ್ಚಿಸ್ಕೊಂಡ ಹಾಗೆ ಆಗಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ನಾವು ನೋವಿನ ಯಾಂತ್ರಿಕತೆಯನ್ನ ಬಿಡಿಸಿ ನೋಡಬೇಕು. ನೋವು ಅನ್ನೋದು ಕೇವಲ ನರಗಳ ಮೂಲಕ ಮೆದುಳಿಗೆ ಹೋಗುವ ಒಂದು ಸಿಗ್ನಲ್ ಅಷ್ಟೇ. ಆದ್ರೆ ನಾವು ಆ ನೋವಿನ ವಿರುದ್ಧ ತೋರುವ ಪ್ರತಿರೋಧ ಅಂದ್ರೆ ರೆಸಿಸ್ಟೆನ್ಸ್ ಇದೆಯಲ್ಲ, ಅದು ಸಮಸ್ಯೆಯನ್ನು ಜಟಿಲಗೊಳಿಸುತ್ತೆ. ಓ, ರೆಸಿಸ್ಟೆನ್ಸ್. ಹೌದು. ಇದನ್ನ ಒಂದು ಸರಳ ಸಮೀಕರಣದಲ್ಲಿ ಹೇಳಬಹುದು. ಸಂಕಟ ಸಮ ನೋವು ಗುಣಿಸು ಪ್ರತಿರೋಧ. ಅಂದ್ರೆ ಸಫರಿಂಗ್ ಈಕ್ವಲ್ಸ್ ಟು ಪೇಯ್ನ್ ಇಂಟು ರೆಸಿಸ್ಟೆನ್ಸ್. ಅಂದ್ರೆ ದೈಹಿಕ ನೋವು ಅನಿವಾರ್ಯ, ಆದೇ ಅದರ ಬಗ್ಗೆ ನಾವು ಸೃಷ್ಟಿಸುವ ಕಥೆ. ಹೌದು. ಅಯ್ಯೋ, ನನಗ್ ಮಾತ್ರ ಹೀಗೇಕಾಗ್ತಿದೆ, ಈ ನೋವು ಯಾವಾಗ ಕಮ್ಮಿಯಾಗುತ್ತೋ ಅನ್ನೋ ಆ ನಿರಂತರ ಹೋರಾಟ, ಅದೇ ನಮ್ಮ ಸಂಕಟವನ್ನು ನೂರ್ಮಡಿಗೊಳಿಸೋದು. ಸೊ ನಾವು ಆ ಪ್ರತಿರೋಧವನ್ನು ಕೈಬಿಟ್ಟು ಕೇವಲ ಭೌತಿಕ ಸಂವೇದನೆಯನ್ನು ಅಂದ್ರೆ ಆ ಸೆಳೆತ ಅಥವಾ ಉಷ್ಣತೆಯನ್ನು ಮಾತ್ರ ಗಮನಿಸಿದ್ರೆ ಆ ಸಂಕಟದ ತೀವ್ರತೆ ಗಣನೀಯವಾಗಿ ಕಡಿಮೆಯಾಗುತ್ತೆ. ಇಲ್ಲಿ ತಾಳ್ಮೆ, ಕುತೂಹಲ ಮತ್ತು ಸ್ವೀಕಾರದ ಮನೋಭಾವ ಬಹಳ ಮುಖ್ಯ. ಇದನ್ನ ದೈನಂದಿನ ಜೀವನದಲ್ಲಿ ಬಹಳ ಪ್ರಾಯೋಗಿಕವಾಗಿ ಬಳಸ್ಬೋದು. ಆದ್ರೆ ಈ ಧ್ಯಾನದ ಅಭ್ಯಾಸ ಕೇವಲ ನಾವು ಕೂತಿರೋ ಆ ಅರ್ಧ ಗಂಟೆಗೆ ಮಾತ್ರ ಸೀಮಿತ ಆಗ್ಬಾರ್ದು ಅಲ್ವಾ? ಖಂಡಿತ ಆಗ್ಬಾರ್ದು. ನಾವು ಧ್ಯಾನದ ಕುರ್ಚಿಯಿಂದ ಎದ್ದು ವಾಸ್ತವ ಪ್ರಪಂಚದ ದೈನಂದಿನ ಜಂಜಾಟಗಳಿಗೆ ಮರಳಿದಾಗ ಮೈಂಡ್ಫುಲ್ನೆಸ್ನ ನಿಜವಾದ ಪರೀಕ್ಷೆ ಶುರುವಾಗೋದು. ಹಾಗಾದ್ರೆ ವಾಸ್ತವ ಪ್ರಪಂಚದಲ್ಲಿ ಈ ಒಳನೋಟಗಳು ಹೇಗೆ ಕೆಲಸ ಮಾಡುತ್ತೆ? ಭಂತೆ ಅವರು ಹೇಳುವ ಹಾಗೆ, ನಾವು ದಿನವಿಡೀ ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ಜಾಗೃತಿಯನ್ನು ಬೆಳೆಸುವ ಅವಕಾಶವೇ. ಊಟ ಮಾಡುವಾಗ ಟಿವಿ ನೋಡುವ ಬದಲು ಪ್ರತಿ ತುತ್ತಿನ ರುಚಿಯನ್ನು ಗಮನಿಸೋದು. ನಡೆಯುವಾಗ ನಮ್ಮ ಪಾದಗಳು ನೆಲಕ್ಕೆ ತಾಕುವ ಸಂವೇದನೆಯನ್ನು ಅರಿತುಕೊಳ್ಳುವುದು. ಹೌದು. ಕಚೇರಿಯಲ್ಲಿ ಬೇಸರದ ಕೆಲಸ ಮಾಡ್ತಾ ಇದ್ರೂ ಆ ಬೇಸರವನ್ನು ಕೂಡ ಸ್ಪಷ್ಟವಾಗಿ ಗಮನಿಸೋದು. ಹೀಗೆ ದಿನವಿಡೀ ಪ್ರಸ್ತುತ ಕ್ಷಣದಲ್ಲಿ ಇರೋಕೆ ಅಭ್ಯಾಸ ಮಾಡಿದಾಗ ನಾವು ಬದುಕಿನ ಬಗ್ಗೆ 3 ಮೂಲಭೂತ ಸತ್ಯಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ತೀವಿ. ಆ 3 ಸತ್ಯಗಳು ಯಾವುದು ಅಂತ ಚರ್ಚೆ ಮಾಡೋಣ. ಧ್ಯಾನದ ಮೂಲಕ ಈ ಸತ್ಯಗಳು ಪ್ರಾಯೋಗಿಕವಾಗಿ ನಮ್ಗೆ ಅರ್ಥ ಆಗತ್ತೆ ಅಂತ ಮೂಲವಸ್ತು ಹೇಳುತ್ತೆ. ಹೌದು. ಮೊದಲನೆಯದ್ದು ಅನಿತ್ಯತೆ ಅಥವಾ ಇಂಪರ್ಮನೆನ್ಸ್. ಈ ಜಗತ್ತಿನಲ್ಲಿ ಮತ್ತು ನಮ್ಮ ದೇಹ ಮನಸ್ಸುಗಳಲ್ಲಿ ಯಾವುದೂ ಶಾಶ್ವತವಾಗಿ ನಿಲ್ಲೋದಿಲ್ಲ. ಎಲ್ಲವೂ ಬದಲಾಗುತ್ತೆ. ಹೌದು. ಜೈವಿಕವಾಗಿ ನೋಡಿದ್ರೆ ನಮ್ಮ ದೇಹದ ಜೀವಕೋಶಗಳು ನಿರಂತರವಾಗಿ ಸಾಯ್ತಾ ಇರುತ್ತೆ ಮತ್ತು ಹುಟ್ತಾ ಇರುತ್ತೆ. ಭಾವನೆಗಳ ಮಟ್ಟದಲ್ಲಿ ನೋಡಿದ್ರೆ ಯಾವುದೇ ಕೋಪ, ದುಃಖ ಅಥವಾ ಸಂತೋಷ ಸದಾಕಾಲ ಇರಲ್ಲ. ಮನೋವಿಜ್ಞಾನದ ಪ್ರಕಾರ ಒಂದು ಭಾವನೆಯ ರಾಸಾಯನಿಕ ಆಯುಸ್ಸು ಕೇವಲ 90 ಸೆಕೆಂಡುಗಳು ಅಂತ ಹೇಳ್ತಾರೆ. ಆನಂತರ ನಾವು ನಮ್ಮ ಆಲೋಚನೆಗಳ ಮೂಲಕವೇ ಅದನ್ನ ಜೀವಂತವಾಗಿ ಇಡ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ಎಲ್ಲವೂ ಒಂದು ಹರಿಯುವ ನದಿಯಂತೆ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ. ಎರಡನೇದು ಸಂಕಟ ಅಂದ್ರೆ ದುಃಖ. ಅಂದ್ರೆ
ವಸ್ತುಗಳಿಗೆ ಅಂಟಿಕೊಳ್ಳೋದು. ಹೌದು, ಎಲ್ಲವೂ ಬದಲಾಗುವ ಸ್ವಭಾವ ಹೊಂದಿದ್ರೂ ಮನುಷ್ಯನ ಮನಸ್ಸು ವಸ್ತುಗಳನ್ನು, ವ್ಯಕ್ತಿಗಳನ್ನು ಅಥವಾ ಸಂದರ್ಭಗಳನ್ನು ಶಾಶ್ವತವಾಗಿ ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಬದಲಾವಣೆಯಾಗುವ ಪ್ರಪಂಚದಲ್ಲಿ ನಾವು ಬದಲಾವಣೆಯನ್ನು ವಿರೋಧಿಸಿದಾಗ ಅದು ಘರ್ಷಣೆಯನ್ನು ಹುಟ್ಟುಹಾಕುತ್ತೆ. ಆ ಘರ್ಷಣೆಯೇ ಸಂಕಟ. ಕರೆಕ್ಟ್. ಹರಿಯುವ ನದಿಯಲ್ಲಿ ನೀರನ್ನ ಕೈಯಲ್ಲಿ ಹಿಡಿದಿಟ್ಕೊಳ್ಳೋಕ್ಕಾಗಲ್ವಲ್ಲ, ಹಾಗೆ ಜೀವನದ ಕ್ಷಣಗಳನ್ನು ಹಿಡಿದಿಟ್ಕೊಳ್ಳುವ ನಮ್ಮ ಪ್ರಯತ್ನವೇ ನಮ್ಮ ನಿರಾಸೆಗೆ ಕಾರಣ. ಈ 2 ಸತ್ಯಗಳು ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಸುಲಭ. ಆದ್ರೆ ಭಂತೆ ಅವರು ಪ್ರಸ್ತಾಪಿಸುವ 3ನೆಯ ಸತ್ಯ, ಸ್ಥಿರವಾದ ನಾನು ಇಲ್ಲದಿರುವುದು, ಅಂದ್ರೆ ನೋ ಫಿಕ್ಸೆಡ್ ಸೆಲ್ಫ್, ಇದು ಒಪ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಹೌದು, ಇದು ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಅಂದ್ರೆ ನಾನು ಅನ್ನೋದೇ ಇಲ್ಲ ಅಂದ್ರೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋದ್ಯಾರು, ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಕಿರಿಕಿರಿ ಅನುಭವಿಸೋರು ಯಾರು, ಈ ನಾನು ಇಲ್ಲದಿರುವುದು ಅನ್ನೋದ್ರ ಹಿಂದಿನ ಯಾಂತ್ರಿಕತೆ ಏನು? ಈ ಪ್ರಶ್ನೆ ಬಹಳ ಸಹಜ. ನಮ್ಮೊಳಗಿರೋ ಆ ನಾನು ಅನ್ನೋದು ಒಂದು ಭ್ರಮೆ ಅಂತ ಹೇಳಿದಾಗ ಯಾರಿಗಾದ್ರೂ ಗೊಂದಲ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ನಾವೊಂದು ಕ್ರಿಕೆಟ್ ತಂಡದ ಉದಾಹರಣೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ತಂಡದ ಉದಾಹರಣೆ ತಗೋಬಹುದು. ಓ, RCB. ಹೇಳಿ. ಈಗ RCB ಅನ್ನೋ ಒಂದು ತಂಡ ಇದೆ. ಅದೇ ಆ ತಂಡ ಅಂದ್ರೆ ನಿಖರವಾಗಿ ಏನು? ಆಟಗಾರರು ಪ್ರತಿ ವರ್ಷ ಬದಲಾಗ್ತಾರೆ, ಮ್ಯಾನೇಜ್ಮೆಂಟ್ ಬದಲಾಗುತ್ತೆ, ಜರ್ಸಿಯ ಬಣ್ಣ ಬದಲಾಗುತ್ತೆ, ಆಡುವ ಮೈದಾನವೂ ಬದಲಾಗುತ್ತೆ. ಹೌದು. ಹಾಗಾದ್ರೆ RCB ಅನ್ನೋದು ಒಂದು ಶಾಶ್ವತವಾದ ಭೌತಿಕವಾದ ವಸ್ತುವ ಅಲ್ಲ. ಅದು ಕೇವಲ ಒಂದು ಕಲ್ಪನೆ, ನಿರಂತರವಾಗಿ ಬದಲಾಗುತ್ತಿರುವ ಅಂಶಗಳನ್ನು ಒಟ್ಟುಗೂಡಿಸಿ ನಾವು ಕೊಟ್ಟಿರೋ ಒಂದು ಹೆಸರಷ್ಟೇ. ವಾವ್, ಇದು ಬಹಳ ಅದ್ಭುತವಾದ ಹೋಲಿಕೆ. ನಮ್ಮ ನಾನು ಅಥವಾ ಸೆಲ್ಫ್ ಕೂಡ ನಿಖರವಾಗಿ ಇದೇ ರೀತಿ ಕೆಲಸ ಮಾಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಬಾಲ್ಯದಲ್ಲಿದ್ದ ನೀವು ಈಗಿಲ್ಲ. ನಿಮ್ಮ ದೇಹ ಸಂಪೂರ್ಣವಾಗಿ ಬದಲಾಗಿದೆ. ನಿಮ್ಮ ಆಲೋಚನೆಗಳು, ನಂಬಿಕೆಗಳು, ಇಷ್ಟಾಕಷ್ಟಗಳು ಎಲ್ಲವೂ ಬದಲಾಗಿದೆ. ಆದ್ರೆ ನಮ್ಮ ಮೆದುಳಿನ ಸ್ಮರಣಾಶಕ್ತಿ ಅಂದ್ರೆ ಮೆಮರಿ ನಿರಂತರವಾಗಿ ಬದಲಾಗ್ತಿರುವ ಈ ಆಲೋಚನೆಗಳನ್ನು ಒಟ್ಟುಗೂಡಿಸಿ ಒಂದು ಕಥೆಯನ್ನ ಹೆಣೆಯುತ್ತೆ. ಹೌದು, ಆ ಕಥೆಗೆ ನಾವು ನಾನು ಅಂತ ಲೇಬಲ್ ಮಾಡಿದ್ದೀವಿ. ಧ್ಯಾನದ ಮೂಲಕ ನಾವು ಆ ಆಲೋಚನೆಗಳ ವೇಗವನ್ನು ನಿಧಾನಗೊಳಿಸಿದಾಗ ಆ ನಾನು ಅನ್ನೋದು ಕೇವಲ ಒಂದು ಪ್ರಕ್ರಿಯೆ ಹೊರತು ಒಂದು ಶಾಶ್ವತ ವಸ್ತು ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ದೃಷ್ಟಿಕೋನ ನಿಜಕ್ಕೂ ನಮ್ಮ ಇಡೀ ಪ್ರಪಂಚವನ್ನೇ ತಲೆಕೆಳಗಾಗುವಂತೆ ಮಾಡುತ್ತೆ. ಆ ನಾನು ಎಂಬುದೇ ಬದಲಾಗ್ತಿರುವ ಒಂದು ಕಲ್ಪನೆ ಅಂದ್ಮೇಲೆ ಆ ನಾನೂಗೆ ಆಗುವ ಅಪಮಾನಗಳು, ಸೋಲು ಗೆಲುವುಗಳು ಎಲ್ಲವೂ ಬೇರೆದೇ ಅರ್ಥವನ್ನು ಪಡ್ಕೊಳ್ಳುತ್ತೆ. ಖಂಡಿತ. ಹಾಗಾದ್ರೆ ಈ 3 ಸತ್ಯಗಳನ್ನು ಆಳವಾಗಿ ಅರಿತುಕೊಂಡಾಗ ಅದು ದೈನಂದಿನ ಜೀವನದಲ್ಲಿ ನಮ್ಗೆ ಹೇಗೆ ಸಹಾಯ ಮಾಡುತ್ತೆ? ಇದರ ಬಿಗರ್ ಪಿಕ್ಚರ್ ಏನು? ಈ ಅರಿವು ನಮ್ಮನ್ನು ಕುರುಡಾಗಿ ಪ್ರತಿಕ್ರಿಯಿಸುವ ಅಂದ್ರೆ ರಿಯಾಕ್ಟಿಂಗ್ ಸ್ಥಿತಿಯಿಂದ ಪ್ರಜ್ಞಾಪೂರ್ವಕವಾಗಿ ಸ್ಪಂದಿಸುವ ರೆಸ್ಪಾಂಡಿಂಗ್ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಪ್ರತಿಕ್ರಿಯಿಸುವ ಬದಲಾಗಿ ಸ್ಪಂದಿಸುವುದು. ಹೌದು. ಉದಾಹರಣೆಗೆ, ಯಾರೋ ಒಬ್ರು ನಿಮ್ಮನ್ನ ಟೀಕೆ ಮಾಡ್ತಾರೆ ಅಂದ್ಕೊಳ್ಳಿ. ಸಾಮಾನ್ಯವಾಗಿ ನಿಮ್ಮ ಅಹಂಕಾರ ಅಥವಾ ಆ ನಾನು ತಕ್ಷಣವೇ ಗಾಯಗೊಳ್ಳುತ್ತೆ ಮತ್ತು ನೀವು ಕೋಪದಿಂದ ಪ್ರತಿಕ್ರಿಯಿಸ್ತೀರಿ. ಆದ್ರೆ ಮೈಂಡ್ಫುಲ್ನೆಸ್ ಇದ್ದಾಗ ಆ ಪ್ರಕ್ರಿಯೆ ಬೇರೆ ರೀತಿಯಲ್ಲಿ ನಡೆಯುತ್ತೆ. ನಿಮ್ಮೊಳಗೆ ಕೋಪ ಅನ್ನೋ ರಾಸಾಯನಿಕ ಪ್ರಕ್ರಿಯೆ ಶುರುವಾಗೋದನ್ನ ನೀವು ಗಮನಿಸ್ತೀರಿ. ಆ ಕೋಪದ ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ಮೂಡಿದ್ದನ್ನ ನೋಡ್ತೀರಿ, ಆದ್ರೆ ಅದನ್ನ ಕ್ಲಿಕ್ ಮಾಡಲ್ಲ. ನನ್ನ ದೇಹದಲ್ಲಿ ಈಗ ಬಿಸಿಯಾದ ಸಂವೇದನೆ ಇದ್ರೆ ಮೆದುಳಿನಲ್ಲಿ ರಕ್ಷಣಾತ್ಮಕ ಆಲೋಚನೆಗಳು ಬರ್ತಾ ಇದೆ ಅಂತ ಕೇವಲ ವೀಕ್ಷಿಸ್ತೀವಿ. ಎಕ್ಸಾಕ್ಟ್ಲಿ. ಆ ಕೋಪ ಶಾಶ್ವತವಲ್ಲ, ಅದು ಬಂದು ಹೋಗುವ ಅಲೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಈ ಅರಿವಿನಿಂದ ಆ ಸನ್ನಿವೇಶಕ್ಕೆ ಹೇಗೆ ಶಾಂತವಾಗಿ ಉತ್ತರಿಸಬೇಕು ಅಂತ ಅದ್ಭುತವಾದ ಸ್ವಾತಂತ್ರ್ಯ ನಿಮ್ಗೆ ಸಿಗುತ್ತೆ. ಮೈಂಡ್ಫುಲ್ನೆಸ್ ನಮ್ಮ ಸಮಸ್ಯೆಗಳನ್ನು ಮಾಯ ಮಾಡುವುದಿಲ್ಲ, ಆದ್ರೆ ಆ ಸಮಸ್ಯೆಗಳ ಜೊತೆಗಿನ ನಮ್ಮ ಹೋರಾಟವನ್ನ ನಿಲ್ಲಿಸುತ್ತೆ. ಹೌದು. ಇಂದಿನ ನಮ್ಮ ಇಡೀ ಚರ್ಚೆಯ ಸಾರಾಂಶವನ್ನ ಹೇಳೋದಾದ್ರೆ, ಮೈಂಡ್ಫುಲ್ನೆಸ್ ಅನ್ನೋದು ನಾವೆಲ್ಲೋ ಕಾಡಿಗೆ ಹೋಗಿ ಬೇರೊಬ್ಬ ವ್ಯಕ್ತಿಯಾಗಿ ಬದಲಾಗುವ ಪ್ರಕ್ರಿಯೆ ಅಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ನಾವು ಈಗಾಗ್ಲೇ ಯಾರು ಎಂಬುದನ್ನ ಸ್ಪಷ್ಟವಾಗಿ ನೋಡೋದು, ನಮ್ಮ ಮನಸ್ಸು ಹೆಣೆದಿರುವ ಕಥೆಗಳಿಂದ, ಫಿಲ್ಟರ್ಗಳಿಂದ ಹೊರಬಂದು ವಾಸ್ತವವನ್ನು ಅದರ ನಗ್ನ ರೂಪದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನೋಡೋದು. ತೀರ್ಪುಗಳಿಲ್ಲದೆ ಪ್ರಸ್ತುತ ಕ್ಷಣವನ್ನು ಒಪ್ಪಿಕೊಳ್ಳುವುದು. ಮತ್ತು ಆಲೋಚನೆಗಳು ಕೇವಲ ಆಲೋಚನೆಗಳೇ ಹೊರತು ನಾವಲ್ಲ ಅಂತ ಅರಿತುಕೊಳ್ಳೋದು. ಹೌದು. ಆ ಅರಿವು ಆಳವಾದಷ್ಟು ನಮ್ಮ ಮನಸ್ಸಿನ ಮೇಲಿರುವ ಹೊರೆ ಕಡಿಮೆ ಆಗ್ತಾ ಹೋಗುತ್ತೆ. ಗೊಂದಲಗಳಿಲ್ಲದ ಆ ನಿರ್ಮಲವಾದ ಜಾಗದಲ್ಲಿ ಜೀವನವು ಎಷ್ಟೊಂದು ಸರಳ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ ಅನ್ನೋದು ನಮಗೆ ಸ್ವಯಂಚಾಲಿತವಾಗಿ ಅರಿವಾಗುತ್ತೆ. ಖಂಡಿತ. ಇವತ್ತಿನ ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ
ಈ ಮೂಲ ವಸ್ತುವಿನಿಂದಲೇ ಸ್ಫೂರ್ತಿ ಪಡೆದ ಆದರೆ ನಾವು ಇಲ್ಲಿಯವರೆಗೂ ನೇರವಾಗಿ ಚರ್ಚಿಸದ ಒಂದು ಆಳವಾದ ಚಿಂತನೆಯನ್ನು ಮುಂದಿಡೋಕೆ ಬಯಸ್ತೀನಿ. ಹೇಳಿ. ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡಬೇಕು. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ದೈಹಿಕ ಸಂವೇದನೆಗಳು ಎಲ್ಲವೂ ನಿರಂತರವಾಗಿ ಹುಟ್ಟುತ್ತಿವೆ ಮತ್ತು ಸಾಯುತ್ತಿವೆ. ಹೌದು. ಹೌದು, ಇವುಗಳೆಲ್ಲವೂ ಕೇವಲ ಹಾದುಹೋಗುವ ನೋಟಿಫಿಕೇಷನ್ಗಳಿದ್ದಂತೆ ಮತ್ತು ನಾವು ಕೇವಲ ಇವುಗಳನ್ನು ವೀಕ್ಷಿಸುವ ಮೌನವಾದ, ಯಾವುದೇ ತೀರ್ಪುಗಳಿಲ್ಲದ ಅರಿವು ಮಾತ್ರ ಆಗಿದ್ರೆ, ಹಾಗಾದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನದೇ ಆದ ಇಷ್ಟಾಕಷ್ಟಗಳನ್ನು ಹೊಂದಿರುವ, ತನ್ನದೇ ಆದ ಗುರಿಗಳಿಗಾಗಿ ಹೋರಾಡುವ ಮತ್ತು ತನ್ನನ್ನು ತಾನು ಒಂದು ನಿರ್ದಿಷ್ಟ ವ್ಯಕ್ತಿ ಅಂತ ಕರೆದುಕೊಳ್ಳುವ ಆ ನಾನು ಅನ್ನೋದು ನಿಖರವಾಗಿ ಯಾರು? ಬಹಳ ಆಳವಾದ ಪ್ರಶ್ನೆ. ಆ ನಾನು ಕೂಡ ನಮ್ಮ ಆಳವಾದ ಪ್ರಜ್ಞೆಯಲ್ಲಿ ಹಾದು ಹೋಗುತ್ತಿರುವ, ಬದಲಾಗುತ್ತಿರುವ ಮತ್ತೊಂದು ತಾತ್ಕಾಲಿಕ ಅಲೆ ಮಾತ್ರವೇ. ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು. ಈ ಪ್ರಚೋದನಾತ್ಮಕ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.